ಸರ್ಪಭೂಷಣ ಶಿವಯೋಗಿಗಳು ರಚಿಸಿದಂಥ ಜ್ಞಾನ ಶತಕ ಎನ್ನುವ ಗ್ರಂಥದ 75ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಒಂದು ಶ್ಲೋಕದಲ್ಲಿ ನಿನ್ನೆಯ ಪ್ರಶ್ನೆಗಳಿಗೆ ಉತ್ತರವನ್ನ ಹೇಳುವ ಕಾರಣಕ್ಕಾಗಿ ಯಾವ ಸರ್ವಾತ್ಮಕ ಉಪದೇಶ ಮತ್ತು ನೇತ್ಯಾತ್ಮಕ ಉಪದೇಶ ಅನ್ನುವಂತ ಎರಡರಲ್ಲಿ ಯಾವುದು ಶ್ರೇಷ್ಠ ಮತ್ತು ಸರ್ವಾತ್ಮಕ ನೇತ್ಯಾತ್ಮಕ ಉಪದೇಶದ ಲಕ್ಷಣಗಳೇನು, ಆಯಾ ಉಪದೇಶಗಳಿಂದ ಜನರಿಗೆ ಯಾವ ತರ ಜ್ಞಾನ ಆಗುವುದು ಮತ್ತು ಆ ಸರ್ವಾತ್ಮಕ ನೇತ್ಯಾತ್ಮಕ ಸ್ವರೂಪದಿಂದ ಜ್ಞಾನಿಗಳು ಜಗತ್ತಿನಲ್ಲಿ ಇರುವರೇನು ಎಂಬ ಪ್ರಶ್ನೆಗಳಿಗೆ ಈ ಮುಂದಿನ ಶ್ಲೋಕದಲ್ಲಿ ಆ ರೀತಿಯಾಗಿ ಇರುವಂತ ಜ್ಞಾನಿಗಳು ಉಂಟೆಂತಲೂ ಮತ್ತು ಸರ್ವಾತ್ಮಕ ಜ್ಞಾನಿಗಳು ಅರ್ಧ ಜ್ಞಾನಿಗಳಂತಲೂ ನೇತ್ಯಾತ್ಮಕ ಜ್ಞಾನಿಗಳೇ ಪೂರ್ಣ ಜ್ಞಾನಿಗಳು ಎಂದು ಮುಂದೆ ಉಪದೇಶವನ್ನು ಮಾಡ್ತಾರ ನಮ್ಮೆಲ್ಲರಿಗೆ. ಶ್ಲೋಕದ ಅರ್ಥ: ಅರ್ಧ ಜ್ಞಾನಿ ಸರ್ವಭೂತೇಷು ಗೂಢ ಶ್ರುತ್ಯ ಬ್ರಹ್ಮಸ್ತಂಭ ದೃಶ್ಯೇ ದೃಕ್ಕು ಓಢ ಪೂರ್ಣಜ್ಞಾನಿ ಆತ್ಮನಃ ಅನ್ಯ ನ ಕಿಂಚಿತ್ ಶ್ರುತ್ಯ ಸ್ವಾಭ್ಯಂ ತದ್ವಯೇ ಬ್ರಹ್ಮಬೋಧ. ಜಗತ್ತಿನಲ್ಲಿ ಅರ್ಧ ತಿಳುವಳಿಕೆ ಉಳ್ಳವನಿಗೆ ಅರ್ಧ ಜ್ಞಾನಿ ಎಂದರು. ಆ ಅರ್ಧ ಜ್ಞಾನಿ ಏಕೋ ದೇವ ಸರ್ವಭೂತೇಷು ಗೂಢ ಅಂದ್ರೆ ಸರ್ವಭೂತಗಳಲ್ಲಿ ಪರಮಾತ್ಮನು ಅಡಗಿರುತ್ತಾನೆ, ಸರ್ವಭೂತಗಳಲ್ಲಿ ಪರಮಾತ್ಮನು ಒಳಗಿರುತ್ತಾನೆ ಅಂತ ಹೇಳುವಂತ ಶ್ರುತಿ ವಾಕ್ಯಗಳಿಗೆ ಅನುಗುಣವಾಗಿ, ಅಂದರೆ ಪರಮಾತ್ಮ ಒಬ್ಬನೇ ಇದ್ದಾನೆ, ಒಬ್ಬನೇ ಇದ್ದಂತ ಪರಮಾತ್ಮ ಎಲ್ಲಾ ಭೂತಗಳಲ್ಲಿ ಎಲ್ಲಾ ಶರೀರಗಳಲ್ಲಿ ಗೂಢವಾಗಿ ಗುಂಭವಾಗಿ ಇದ್ದಾನೆ ಅಂತ ಶ್ರುತಿ ಪ್ರಮಾಣಕ್ಕೆ ಅನುಗುಣವಾಗಿ ಬ್ರಹ್ಮ ಮೊದಲು ಸ್ತಂಭ ಪರ್ಯಂತರವಾಗಿ ಉಳ್ಳ ದೃಶ್ಯ ಪದಾರ್ಥಗಳೆಲ್ಲ ಪರಮಾತ್ಮನು ದೃಗ್ ರೂಪವಾಗಿರುತ್ತಾನೆಂದು ತಿಳಿಯುತ್ತಾನೆ. ದೃಗ್ ಅಂದ್ರೆ ಎಲ್ಲಾ ಜೀವರಾಶಿಗಳಲ್ಲಿ ಇದ್ದು ಎಲ್ಲವನ್ನ ತಿಳಿಯುವಂತವನೇ ದೃಗ್ಗು. ಎಲ್ಲಾ ದೃಶ್ಯಗಳನ್ನ ತಿಳಿಯುವಂತವನೇ ದೃಗ್ಗು. ಈ ರೀತಿಯಾಗಿ ತಿಳಿಯುತ್ತಾನೆ ಯಾರು? ಅರ್ಧ ಜ್ಞಾನಿ. ಇನ್ನು ಕೆಲವು ಪೂರ್ಣ ಜ್ಞಾನಿ ಆತ್ಮನೋ ಅನ್ಯಂ ನ ಕಿಂಚಿತ್ ಅಂದ್ರೆ ಆತ್ಮನಿಗೆ ಹೊರತಾದ ವಸ್ತು ಕಿಂಚಿತ್ತಾದರೂ ಅಂದ್ರೆ ಒಂದು ಎಳ್ಳು ಕಾಳಿನಷ್ಟು ಸಹಿತ ಬೇರೆ ಇರುವುದಿಲ್ಲೆಂದು ತಿಳಿಯುತ್ತಾನೆ. ಈ ರೀತಿಯಾಗಿ
ಅರ್ಥಜ್ಞಾನಿ ಪೂರ್ಣಜ್ಞಾನಿಗಳಲ್ಲಿ ಬ್ರಹ್ಮಬೋಧೆಯು ಪ್ರಕಾಶ ಮಾಡುತ್ತದೆ. ಅದನ್ನೇ ವಿಶೇಷಾರ್ಥದಲ್ಲಿ ಪರಮಾತ್ಮನಿಂದ ಪ್ರಣೀತವಾದ ಶ್ರುತಿಗಳು ಅಧಿಕಾರಿಗಳ ತಾರತಮ್ಯದಿಂದ ಸರ್ವಾತ್ಮಕ ಉಪದೇಶ ನೇತಾತ್ಮಕ ಉಪದೇಶವೆಂದು ಇಬ್ಬಗೆ ಅಂದ್ರೆ ಎರಡು ಬಗೆಯಾಗಿರುತ್ತವೆ. ಎರಡು ಬಗೆ ಇಲ್ಲಿ ಇದ್ದವಂದ್ರೆ ಪರಮಾತ್ಮನಿಂದ ಪ್ರಣೀತವಾದ ಶ್ರುತಿಗಳು. ಆ ವೇದಗಳು ಯಾರಿಂದ ಹುಟ್ಟಿದ್ದಾವೆ ಅಂದ್ರೆ ಪರಮಾತ್ಮನ ವಾಣಿಯಿಂದ ಹೊರಟಂತ ಶ್ರುತಿ ವಾಕ್ಯಗಳು ಅಥವಾ ವೇದ ವಾಕ್ಯಗಳು. ಅಧಿಕಾರಿಗಳ ತಾರತಮ್ಯದಿಂದ ಅಧಿಕಾರಿಗಳ ಭೇದದಿಂದ ಸರ್ವಾತ್ಮಕ ಉಪದೇಶ ನೇತಾತ್ಮಕ ಉಪದೇಶ ಒಂದು ಎರಡು ಬಗೆಯಾಗಿರುತ್ತವೆ. ಯಾಕೆ ಎರಡು ಬಗೆ ಅಂದ್ರೆ ಅಧಿಕಾರಿಗಳ ತಾರತಮ್ಯದಿಂದ. ಅವು ಏಕೋ ದೇವ ಸರ್ವಭೂತೇಶು ಗೂಢ ಅಂದರೆ ಸರ್ವವ್ಯಾಪ್ತಿ ಸರ್ವಭೂತ ಅಂತರಾತ್ಮ. ಆ ದೇವರು ಒಬ್ಬನೇ ಎಲ್ಲರ ಒಡಲಲ್ಲಿ ಎಲ್ಲಾ ಪಂಚ ಮಹಾಭೂತಗಳ ಏನಾವ ಎಲ್ಲದರಲ್ಲಿಯೂ ಆ ಗೂಢವಾಗಿ ಪರಮಾತ್ಮ ಆನ. ಮತ್ತು ಸರ್ವವ್ಯಾಪ್ತಿ ಅಂದ್ರೆ ಅವನು ವ್ಯಾಪಕವಾಗಿದ್ದಾನೆ, ಅವನು ಪೂರ್ಣನಾಗಿದ್ದಾನೆ. ಸರ್ವಭೂತ ಅಂತರಾತ್ಮ ಹೇಗಿದ್ದಾನೆ? ಎಲ್ಲರಲ್ಲಿ ಇದ್ದು ಕೂಡ ಒಬ್ಬೊಬ್ಬ ಜೀವಿಗಳಲ್ಲಿ ಒಂದೊಂದು ಪ್ರಕಾರವಿಲ್ಲ. ನಿನ್ನೆ ಹೇಳಿದಂತೆ ಮಣಿ ಗಣ ಸೂತ್ರದಂತೆ ಒಬ್ಬನೇ ಆಗಿ ಇದ್ದು ಅಂತರಾತ್ಮ ಅಂತ ಅನ್ನಿಸಿಕೊಂಡು ಮತ್ತು ಎಲ್ಲರ ಪಾಪ ಮತ್ತು ಪುಣ್ಯಗಳ ಅನುಸಾರವಾಗಿ ಅವುಗಳ ಕರ್ಮಗಳನ್ನ ಚಾಚು ತಪ್ಪದೆ ಅನುಭವಿಸೋದಕ್ಕೆ ಅವನೇ ಅಧ್ಯಕ್ಷನಾಗಿದ್ದಾನೆ. ಯಾರಮ್ಮ? ನಮ್ಮ ಒಳಗಿರುವಂತ ಪರಮಾತ್ಮ. ಅದಕ್ಕಾಗಿ ಸಕಲ ಕರ್ಮಗಳು ಅವನ ಅಧಿಕಾರದಿಂದಲೇ ನಡೆಯುತ್ತೇವೆ ವಿನಃ ಅದಕ್ಕಾಗಿ ಎಲ್ಲಾ ಜೀವಿಗಳಲ್ಲಿ ಅಧಿಕಾರವನ್ನ ನಡೆಸುವಂತ ಒಬ್ಬ ಭಗವಂತನಿದ್ದಾನೆ. ಮತ್ತು ಇವನು ಎಲ್ಲಿ ವಾಸಸ್ಥಾನಂದ್ರೆ ಕೆಲವು ಜನ ಹೇಳುವಂಗ ಕೈಲಾಸದಲ್ಲಿ ಅಲ್ಲ, ಕ್ಷೇತ್ರಗಳಲ್ಲಿ ಅಲ್ಲ, ಸರ್ವಭೂತಾದಿ ವಾಸ. ಸರ್ವ ಜೀವಿಗಳ ಭೂತಾದಿ ಅಂದ್ರೆ ಪಂಚ ಮಹಾಭೂತದಿಂದ ಉತ್ಪತ್ತಿಯಾದ ಸರ್ವ ಜೀವಿಗಳ ಹೃದಯದಲ್ಲಿ ವಾಸ ಮಾಡುತ್ತಾನೆ. ಮತ್ತು ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಯ. ಒಬ್ಬನಾದ ದೇವನು ಸರ್ವಭೂತಗಳಲ್ಲಿಯೂ ವ್ಯಾಪಕ ಸ್ವರೂಪದಿಂದಲೂ ಗೂಢವಾಗಿದ್ದು ಸರ್ವಭೂತಗಳಲ್ಲಿ ಅಂತರ್ಯಾಮಿ ಎನಿಸಿ ಮತ್ತು ಸರ್ವ ಶರೀರಗಳಲ್ಲಿ ವಾಸವಾಗಿದ್ದು ಆಯಾ ಶರೀರದಲ್ಲಿ ಜರುಗುವ ಕರ್ಮಗಳಿಗೆ ಅಧ್ಯಕ್ಷನಾಗಿ ಮತ್ತು ಕರ್ಮಗಳಿಗೆ ಸಾಕ್ಷಿಯಾಗಿ ಈ ರೀತಿ ಕೇವಲ ನಿರ್ಗುಣ ಸ್ವರೂಪನಾಗಿ ಇರುತ್ತಾನೆ. ಮತ್ತು
ಆತ್ಮೇ ವೇದಂ ಸರ್ವಂ. ಹ್ಮ್ ಸರ್ವಭೂತಗಳಲ್ಲೇ ಆತ್ಮನನ್ನೇ ನೋಡಬೇಕು ಹ್ಮ್ ಇತ್ಯಾದಿ ಹ್ಮ್ ಶ್ರುತಿಗಳಿಗೆ ಅನುಸಾರವಾಗಿ ಹ್ಮ್ ಶ್ರೀಕೃಷ್ಣ ಭಗವಂತ ಅರ್ಜುನನಿಗೆ ಹೇಳಿದಂತ ಗೀತೆಯ ಸ್ಮೃತಿಯಲ್ಲಿಯೂ ಸಹ ಹ್ಮ್ ಈಶ್ವರ ಸರ್ವಭೂತಾನಿ ಹೃದ್ದೇಶೋ ಅರ್ಜುನ ತಿಷ್ಠತಿ ಅಂತ ಹ್ಮ್ ಒಂದು ಶ್ಲೋಕದಲ್ಲಿ ಬರ್ತದಮ್ಮ. ಹ್ಮ್ ಅಂದ್ರೆ ಹ್ಮ್ ಈಶ್ವರನು ಅಂದ್ರೆ ಪರಮಾತ್ಮನು ಸರ್ವಭೂತಗಳಲ್ಲಿ ನೆಲೆಸಿ ಹ್ಮ್ ಈ ರೀತಿಯಾಗಿರುವ ಶ್ರುತಿ ವಾಕ್ಯಗಳೆಲ್ಲವೂ ಹ್ಮ್ ಸರ್ವಾತ್ಮಕ ಉಪದೇಶವೆಂದು ತಿಳಿಯಬೇಕು. ಹ್ಮ್ ಈ ರೀತಿ ಹೇಳುವಂತ ಶ್ರುತಿ ವಾಕ್ಯಗಳ ಪ್ರಕಾರ ಹ್ಮ್ ಉಪದೇಶಗಳೇನಾವಲ್ಲ ಈ ಎಲ್ಲಾ ಉಪದೇಶಗಳು ಸರ್ವಾತ್ಮಕ ಉಪದೇಶವೆಂದು ತಿಳಿಯಬೇಕು. ಹೌದು ಹೌದು ಯಾಕಂದ್ರೆ ಈಶ್ವರ ಸರ್ವಭೂತೇಶು ಗೂಢ, ಹ್ಮ್ ಈಶ್ವರ ಸರ್ವವ್ಯಾಪ್ತಿ, ಹ್ಮ್ ಈಶ್ವರ ಸರ್ವಭೂತಾನಿ ಅಂತರಾತ್ಮ, ಹ್ಮ್ ಈಶ್ವರ ಕರ್ಮಾಧ್ಯಕ್ಷ, ಹ್ಮ್ ಈಶ್ವರ ಸರ್ವಭೂತಾದಿವಾಸ, ಹ್ಮ್ ಈಶ್ವರ ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಯ. ಹ್ಮ್ ಹ್ಮ್ ಈ ಉಪದೇಶದಿಂದ ಉಂಟಾಗುವ ಜ್ಞಾನಕ್ಕೆ ಹ್ಮ್ ಪರೋಕ್ಷ ಬ್ರಹ್ಮಜ್ಞಾನವೆಂಬ ಹೆಸರು. ಹ್ಮ್ ಪರೋಕ್ಷ ಅಪರೋಕ್ಷ ಅಂತ ಎರಡು ಪ್ರಕಾರ ಜ್ಞಾನ. ಇಲ್ಲಿ ಪರೋಕ್ಷವಾಗಿ ಬ್ರಹ್ಮ ನಾನು ಎಂಬ ಹೆಸರು ಬಂತು. ಸರ್ವಭೂತಗಳಲ್ಲಿ ಪರಮಾತ್ಮನ ಅಸ್ತಿತ್ವವನ್ನು ಅರಿತುಕೊಳ್ಳುವುದೇ ಪರೋಕ್ಷ ಬ್ರಹ್ಮಜ್ಞಾನದ ಸ್ವರೂಪ ಅಂತ. ಅಂದರೆ ಎಲ್ಲಾ ಜೀವಿಗಳಲ್ಲಿ ಪರಮಾತ್ಮನ ಇರುವಿಕೆಯನ್ನ ತಿಳಿದುಕೊಳ್ಳುವುದೇ ಪರೋಕ್ಷ ಬ್ರಹ್ಮಜ್ಞಾನದ ಲಕ್ಷಣ. ಈ ಜ್ಞಾನವು ಪರಮಾತ್ಮನು ಇಲ್ಲ ಎಂಬ ಅಸತ್ವಾದ ಕಾರಣ ದೋಷವನ್ನ ನಿವೃತ್ತಿ ಮಾಡುತ್ತದೆ. ಇದೇನ್ ಮಾಡ್ತದಂದ್ರೆ ಪರಮಾತ್ಮ ಇಲ್ಲ ಅನ್ನುವಂತ ದೋಷವನ್ನು ನಿವೃತ್ತಿ ಮಾಡ್ತದ. ಪರಮಾತ್ಮ ನನ್ನಲ್ಲಿ ಇದ್ದಾನೆ, ಹೇಗಿದ್ದಾನೆ, ಅಂತರ್ಯಾಮಿಯಾಗಿ ಇದ್ದಾನೆ, ಸರ್ವಭೂತಗಳಲ್ಲಿ ಗೂಢವಾಗಿದ್ದಾನೆ, ಸರ್ವ ವ್ಯಾಪಕನಾಗಿದ್ದಾನೆ, ಸರ್ವ ಕರ್ಮಗಳಿಗೆ ಸಾಕ್ಷಿಯಾಗಿದ್ದಾನೆ. ಅಂದರೆ ಪರಮಾತ್ಮನ್ ಇದ್ದಾನೆ ಅನ್ನುವಂತ ಜ್ಞಾನ ಆಗ್ತದೆ. ಅದರಂತೆ ಮೇಲ್ಕಂಡ ಶ್ರುತಿ ಸ್ಮೃತಿ ವಾಕ್ಯಗಳಂತೆ ಪರಮಾತ್ಮನ ಅಸ್ತಿತ್ವವನ್ನು ಸರ್ವಭೂತಗಳಲ್ಲಿ ತಿಳಿದುಕೊಳ್ಳುವವನಿಗೆ ಈ ಗ್ರಂಥದಲ್ಲಿ ಅರ್ಥಜ್ಞಾನಿ ಎಂದು ಗ್ರಂಥಕರ್ತರು ಹೆಸರನ್ನು ಇಟ್ಟಿರುತ್ತಾರೆ. ಇವೆಲ್ಲ ಏನಂದ್ರಮ್ಮ ಅರ್ಥಜ್ಞಾನಿಗಳಂತ. ಆತ್ಮನೋ ಅನ್ಯಂ ನ ಕಿಂಚಿತ. ಆತ್ಮನಿಗೆ ಬೇರೆಯಾಗಿ ಯಾವುದಾದರೂ ಇರುವುದಿಲ್ಲ. ಕಾರಣ ಆತ್ಮ ಪರಿಪೂರ್ಣ, ಆತ್ಮ ಒಂದೇ ಇರೋದು ಅಂತ ಏಕಮೇವ ಅದ್ವಿತೀಯಂ ಬ್ರಹ್ಮ. ಯಾವ ಬ್ರಹ್ಮ ಅಂತ ನಾವ್ ಹೇಳ್ತೀವಿ ಅಲ್ಲಿ ಸಜಾತಿಯ ವಿಜಾತಿಯ ಸ್ವಗತ ಎಂಬ ಭೇದಗಳು ಇರುವುದಿಲ್ಲ. ಆ ಬ್ರಹ್ಮನನ್ನ ಬಿಟ್ಟು ಇನ್ನೊಬ್ಬ ಬ್ರಹ್ಮ ಇರ್ಲಿಕ್ಕೆ ಬರೋದಿಲ್ಲ.
ಮನುಷ್ಯನಂತೆ ಭೇದಕ್ಕ ಸಜಾತಿ ಭೇದ ಅಂತೇವಮ್ಮ. ಹ್ಮ್ ಹ್ಮ್ ನಾನು ಒಬ್ಬ ವ್ಯಕ್ತಿ ಇದ್ದೇನೆ, ಹ್ಮ್ ನನ್ನಂತೆ ಇನ್ನೊಬ್ಬ ಆನಂದ್ರೆ ಇಲ್ಲಿ ಸಜಾತಿ ಭೇದ. ಹ್ಮ್ ಮತ್ತೆ ಬ್ರಹ್ಮನಂತೆ ಇನ್ನೊಬ್ಬ ಬ್ರಹ್ಮನಂದ್ರೆ ಹ್ಮ್ ಬ್ರಹ್ಮನಲ್ಲಿ ಸಜಾತಿಯ ಭೇದ ಬರ್ತದೆ. ಹ್ಮ್ ಆ ಭೇದದಿಂದ ಕೂಡಿರೋದು ಬ್ರಹ್ಮ ಅಲ್ಲ. ಹ್ಮ್ ಹ್ಮ್ ವಿಜಾತಿಯ ಬ್ರಹ್ಮ ಅಂದ್ರೆ ಈಗ ಶರೀರದಲ್ಲಿ ಕೈ ಬೇರೆ, ಕಾಲು ಬೇರೆ, ಇಂದ್ರಿಯಾದಿಗಳು ಬೇರೆ. ಹ್ಮ್ ಅದರಂತೆ ಹ್ಮ್ ಪರಮಾತ್ಮನಲ್ಲಿ ಇನ್ನೊಂದು ಬೇರೆ ವಸ್ತು ಆದಂತ ಹೇಳಿದ್ರೆ ಹ್ಮ್ ಸಜಾತಿಯಲ್ಲಿ ವಿಜಾತಿ ಭೇದವನ್ನು ಹೇಳಿದಂಗಾಗ್ತದೆ. ಹ್ಮ್ ಯಾಕಂದ್ರೆ ಏಕಂ ಏವಂ ಅದ್ವಿತೀಯಂ ಪರಬ್ರಹ್ಮ. ಹ್ಮ್ ಆ ಪರಬ್ರಹ್ಮನಲ್ಲಿ ಇಂಥ ಭೇದಕ್ಕೂ ಅವಕಾಶವಿಲ್ಲ. ಹ್ಮ್ ಯಾಕಿಲ್ಲಂದ್ರೆ ಅದು ಮನುಷ್ಯನಂತೆ ಸ್ಥೂಲವಾದ ವಸ್ತು ಅಲ್ಲ, ಅದಕ್ಕೆ ಆಕಾರ ಇಲ್ಲ. ಆಕಾರ ಅಂದ್ರೆ ದೇಹವೇ ಇಲ್ಲ, ದೇಹವೇ ಇಲ್ಲಂದ್ರೆ ಇಂದ್ರಿಯಾದಿಗಳೇ ಇಲ್ಲ. ಅಂದಾಗ ಶರೀರದಲ್ಲಿ ಹೇಳುವಂತ ಒಂದೇ ಶರೀರದಲ್ಲಿ ಅನಂತ ಭೇದ ಇದ್ದಂತೆ ಪರಬ್ರಹ್ಮನಲ್ಲಿ ಅನಂತ ಭೇದಗಳು ಇರಬಹುದು ಅಂತ ಭಾವನೆ ಇದ್ರೆ ಅವನಲ್ಲಿ ಆ ಭೇದಗಳು ಯಾವುವು ಇಲ್ಲ. ಯಾಕಿಲ್ಲ ಅಂದ್ರೆ ಅವನು ಮೊದಲೇ ನಿರಾಕಾರ. ಈ ರೀತಿಯಾಗಿ ಭೇದಗಳು ಆವು ಇರುವುದಿಲ್ಲ. ಮತ್ತ ನೆಹ ನಾನಾಸ್ತಿ ಕಿಂಚನ, ಯಾವುದೇ ತರವಾದ ಭೇದವೂ ಇರುವುದಿಲ್ಲ. ಇಲ್ಲಿ ಆತ್ಮನಲ್ಲಿ ಕಲ್ಪಿತ ಭೇದಕಾರವಾಗಿ ತೋರುವ ಇಲ್ಲಿ ಆತ್ಮನಲ್ಲಿ ಅಂದ್ರೆ ಏಕಂ ಏವಂ ಅದ್ವಿತೀಯಂ ಪರಬ್ರಹ್ಮ ನಿನ್ನಲ್ಲಿ ಕಲ್ಪಿತದಿಂದ ಭೇದಾಕಾರವಾಗಿ ತೋರುವ ಬಾಹ್ಯ ಅಂದ್ರೆ ಹೊರಗ, ಅಂತರ ಅಂದ್ರೆ ಒಳಗ, ಸರ್ವ ಪ್ರಪಂಚವನ್ನ ನೇತಿಗೆಳೆದು ಪ್ರಪಂಚವನ್ನ ನೇತಿಗಳಂದ್ರ ಅವರು ಪಂಚಭೂತಗಳನ್ನ ಅಲ್ಲಗಳೆಂದು. ಯಾಕೆಂದ್ರೆ ಪಂಚಭೂತಗಳಿಂದನೇ ನಾಮರೂಪಕ್ಕ ಕಾರಣವಾದದ್ದು ವಿನಃ ಪರಬ್ರಹ್ಮನಿಗೆ ನಾಮ ಇಲ್ಲ, ರೂಪ ಇಲ್ಲ ಅಂತ. ಅಂದರೆ ಅಲ್ಲಿ ನೇತಿಗೆಳೆದು ಅಂದ್ರೆ ಇದು ನೀನಲ್ಲ, ನಾನ್ಯಾರೆಂಬುದು ನಾನಲ್ಲ ಅಂತ. ನಾನು ಯಾರಂತ ವಿಚಾರ ಎಲ್ಲಿವರೆಗೆ ಮಾಡ್ತೀನಿ ಆ ವಿಚಾರಕ್ಕ ಬರತಂತ ಸಕಲ ವಸ್ತು ಪದಾರ್ಥಗಳು ಕೂಡ ನಾನಲ್ಲ. ಯಾಕ ಅಲ್ಲ ಅಂದ್ರೆ ಅವು ಬರುವುದನ್ನ ಹೋಗುವುದನ್ನ ನೋಡುವನು ನಾನು. ಆದ್ರೆ ನಾನು ಬರುವವನಲ್ಲ, ಹೋಗುವವನಲ್ಲ. ಈ ರೀತಿ ನೇತಿಗೆಳೆದು ಆತ್ಮನ ಓರಂತೆ ಆತ್ಮನನ್ನ ಇದ್ದಕ್ಕೆ ಇದ್ದಂತೆ ನಾಗಿ ಏನು ಇರುವುದಿಲ್ಲವೆಂದು ಆ ಶ್ರುತಿಗಳ ತಾತ್ಪರ್ಯ. ಈ ಸಂಬಂಧವಾದ ಶ್ರುತಿವಾಕ್ಯಗಳೆಲ್ಲವೂ ನೇತ್ಯಾತ್ಮಕ ಉಪದೇಶ ಪರ ವಾಕ್ಯಗಳೆಂದು ಅರಿತುಕೊಳ್ಳಬೇಕು. ಈ ಯಾವ ವಾಕ್ಯಗಳು ನೇತ್ಯಾತ್ಮಕ ಪರವಾದ ವಾಕ್ಯಗಳು, ಸರ್ವಾತ್ಮಕ ಪರವಾದ ವಾಕ್ಯಗಳು ಬೇರೆ. ಇಲ್ಲಿ ನೇತ್ಯಾತ್ಮಕ ಉಪದೇಶ ಪರ ವಾಕ್ಯಗಳೆಂದು ಅರಿತುಕೊಳ್ಳಬೇಕು. ಈ ನೇತ್ಯಾತ್ಮಕ ಉಪದೇಶದಿಂದ ನಾನು ಪರಮಾತ್ಮನು ಇದ್ದೇನೆಂಬ ಅಪರೋಕ್ಷ ಬ್ರಹ್ಮಜ್ಞಾನವನ್ನು ಉಂಟು ಮಾಡುತ್ತದೆ.
ಇದು ಅಪರೋಕ್ಷವಾದ ಬ್ರಹ್ಮಜ್ಞಾನವನ್ನ ಹ್ಮ್ ಉತ್ಪತ್ತಿ ಮಾಡಿತು. ಹ್ಮ್ ಆದರೆ ಮಿಥ್ಯಾ ಅಂದ್ರೆ ಸುಳ್ಳಾದ ಕಲ್ಪಿತ, ಹ್ಮ್ ಹ್ಮ್ ಸುಳ್ಳಾಗಿ ತೋರುವಂತವರಿಗೆ ಕಲ್ಪಿತ ಅಂದ್ರು. ಹ್ಮ್ ಇದ್ದು ಸತ್ಯವಾಗಿ ತೋರುವುದಲ್ಲ, ಇಲ್ಲದ್ದಾಗಿ ತೋರುವುದು. ಹ್ಮ್ ಹಿಂದೆ ಬಹಳ ವಿಚಾರ ಮಾಡೀವಿ. ಹ್ಮ್ ಹಾವು ಇಲ್ಲದ್ದಾಗಿ ಹಗ್ಗದಲ್ಲಿ ತೋರ್ತದೆ ನೋಡ. ಹೌದು. ಹಾವು ಇಲ್ಲದ್ದಾಗಿ ಹಗ್ಗದಲ್ಲಿ ತೋರುತ್ತದೆ ವಿನಃ ಹ್ಮ್ ಹಾವು ಎದ್ದು ಹಗ್ಗದಲ್ಲಿ ತೋರೋದಲ್ಲಂತ. ಹ್ಮ್ 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 ಅದೇ ಪ್ರಕಾರವಾಗಿ ಹ್ಮ್ ಕಲ್ಪಿತವಾಗಿ ಶಿವ ಜೀವರ ಉಪಾಧಿಗಳನ್ನು ನೇತಿಗಳಿದು. ಹ್ಮ್ ಹ್ಮ್ ಶಿವನ ಉಪಾಧಿ ನಮ ಶುದ್ಧವಾದ ಮಾಯೆ, ಜೀವನ ಉಪಾಧಿ ಅವಿದ್ಯೆ. ಹ್ಮ್ 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 ಇವೆರಡು ಉಪಾಧಿಗಳಷ್ಟೆ. ಹ್ಮ್ ಹ್ಮ್ ಇವು ಎರಡು ಉಪಾಧಿಗಳನ್ನ ಅಲ್ಲಗೆಳೆದು ಹ್ಮ್ ನಿರುಪಾಧಿಕ ಶುದ್ಧ ಬ್ರಹ್ಮವೇ ನಾನಿದ್ದೇನೆಂಬ ತಿಳುವಳಿಕೆಯೇ ಹ್ಮ್ ಅಪರೋಕ್ಷ ಬ್ರಹ್ಮಜ್ಞಾನದ ಸ್ವರೂಪ. ಹ್ಮ್ ಹ್ಮ್ ಇದು ನಿಜವಾದ ಅಪರೋಕ್ಷ ಬ್ರಹ್ಮಜ್ಞಾನ ಸ್ವರೂಪವು. ಹ್ಮ್ ಹ್ಮ್ ಅಂಥ ಪರಮಾತ್ಮನಿಗೆ ಹೊರತಾಗಿ ಹ್ಮ್ ಏನೂ ಇಲ್ಲವೆಂಬ ತಿಳುವಳಿಕೆಯುಳ್ಳ ಹ್ಮ್ ಅಪರೋಕ್ಷ ಬ್ರಹ್ಮಜ್ಞಾನಿಯೇ ಪೂರ್ಣಜ್ಞಾನಿ ಎಂದು ತಿಳಿಬೇಕಂತ. ಹ್ಮ್ ಹ್ಮ್ ನನ್ನಲ್ಲಿ ಇದ್ದಾನೆ ಅಂತ ಅನ್ನೋದು, ಹ್ಮ್ ನಾನೇ ಇದ್ದೇನೆ ಅನ್ನುವಂಥದ್ದು, ಹ್ಮ್ ಇದ್ದಾನೆ ಎನ್ನುವಂಥದ್ದು ಅರ್ಧಜ್ಞಾನ, ಹ್ಮ್ ನಾನೇ ಪರಮಾತ್ಮನಿದ್ದೇನೆ ಅನ್ನುವಂಥದ್ದು ಪೂರ್ಣಜ್ಞಾನ. ಹ್ಮ್ ಹ್ಮ್ ಈ ರೀತಿಯಾಗಿ ಈ ಗ್ರಂಥದಲ್ಲಿ ಹ್ಮ್ ಗ್ರಂಥಕರ್ತರು ಉಪದೇಶವನ್ನು ಮಾಡಿದ್ದಾರೆ. ಹ್ಮ್ ನಂತರ ಹ್ಮ್ ಪರಮಾತ್ಮನು ಕಾಣಲಿಲ್ಲವೆಂಬ ಅಭಾನ ಅಪಾದ ಕಾರಣ, ಹ್ಮ್ ಅಭಾನ ಉಪಾದಾಕ ಆವರಣ ದೋಷ, ಹ್ಮ್ ಅದರ ನಿವೃತ್ತಿಯೇ ಅಪರೋಕ್ಷ ಬ್ರಹ್ಮಜ್ಞಾನದ ಪ್ರಯೋಜನ ಅಂದ್ರು. ಹ್ಮ್ ಹ್ಮ್ ಅಂದ್ರೆ ಹ್ಮ್ ಸರ್ವಾತ್ಮಕ ಜ್ಞಾನವು ಅರ್ಧ ಜ್ಞಾನವೆಂತಲೂ, ಹ್ಮ್ ನೇತ್ಯಾತ್ಮಕ ಜ್ಞಾನವು ಪೂರ್ಣ ಜ್ಞಾನವೆಂತಲೂ ತಿಳಿಯಬೇಕು. ಹ್ಮ್ ಅರ್ಧಜ್ಞಾನಿಯು ಪರೋಕ್ಷ ಜ್ಞಾನಿ ಎಂತಲೂ, ಹ್ಮ್ ಪೂರ್ಣ ಜ್ಞಾನಿಯು ಅಪರೋಕ್ಷ ಜ್ಞಾನಿ ಎಂತಲೂ ಹ್ಮ್ ಮನವರಿಕೆ ಮಾಡಿಕೊಳ್ಳಬೇಕಾಗುತ್ತದೆ. ಹ್ಮ್ ಪರೋಕ್ಷವಾಗಿ ನಾನು ಹ್ಮ್ ಏನ್ ತಿಳಿಬೇಕಮ್ಮ? ಪರೋಕ್ಷವಾದ ಜ್ಞಾನ, ಹ್ಮ್ ಹ್ಮ್ ಪೂರ್ಣ ಜ್ಞಾನ ಅಪರೋಕ್ಷ ಅಂತ. ಹ್ಮ್ ಹ್ಮ್ ನಾನು ಇದ್ದೇನಂತ ಅಪರೋಕ್ಷ ಜ್ಞಾನ, ಹ್ಮ್ ನಾನೇ ಅಂತ ತಿಳಿಯೋದು, ಹ್ಮ್ ನಾನು ಇದ್ದೇನೆ ಅಂತ ತಿಳಿಯೋದು, ಹ್ಮ್ ಅದು ಪರೋಕ್ಷ ಜ್ಞಾನ ಅಂತ. ಹ್ಮ್ ಹ್ಮ್ ಒಟ್ಟಾರೆ ಸರ್ವಾತ್ಮಕ ಉಪದೇಶದಲ್ಲಿನ ಉಪಾಧಿ ಭಾಗವನ್ನು ಬಿಟ್ಟರೆ, ಹ್ಮ್ ನೇತ್ಯಾತ್ಮಕ ಉಪದೇಶದಲ್ಲಿನ ಪರಿಚ್ಛಿನ್ನತ್ವ ಭಾಗವನ್ನು ಬಿಟ್ಟರೆ, ಹ್ಮ್ ಉಪದೇಶ ಒಂದೇ ಪ್ರಕಾರ ಆಗಿರುತ್ತದೆ. ಹ್ಮ್ ಉಪದೇಶ ಅದು ಒಂದೇ ಪ್ರಕಾರ ಇರೋದು. ಹೌದು. ಆದರೆ ಅಧಿಕಾರಿಗಳ ತಾರತಮ್ಯದಿಂದ ಹ್ಮ್ ಅವರಿಗೆ ದೃಢವಾಗಿ ಮನವರಿಕೆ ಮಾಡಿಕೊಳ್ಳಬೇಕಾಗಿ ಹ್ಮ್ ಈ ಪ್ರಕಾರದ ಉಪದೇಶವನ್ನ ಹ್ಮ್ ಮಾಡುವರು ಗ್ರಂಥಕರ್ತರು. ಹ್ಮ್ ಅರ್ಧಜ್ಞಾನಿ ಪೂರ್ಣಜ್ಞಾನಿ ಎಂಬ ಶಬ್ದ ಪ್ರಯೋಗವು ಹ್ಮ್ ಹಿಂದೆ 7ನೇ ಶ್ಲೋಕದಲ್ಲಿ ಹ್ಮ್ ಹೊಸ ಮೂರ್ಖ ಅಂತ ಹೇಳ್ತಾ ಬಂದ್ರು. ಹೌದು. ಅರ್ಧ ಮೂರ್ಖ, ದಶಮೂರ್ಖ, ಶತಮೂರ್ಖ, ಇವನು ಹೊಸ ಮೂರ್ಖ ಅಂತ ಹೇಳಿದ್ರು. ಹೌದು. ಇಲ್ಲಿ ಕೂಡ ಹೊಸದಾಗಿ ಹ್ಮ್
ಅರ್ಧಜ್ಞಾನಿ ಪೂರ್ಣಜ್ಞಾನಿ ಎಂಬ ಪದಗಳನ್ನು ಪರಿಶುದ್ಧವಾಗಿ ಸ್ವಾನುಭಾವದಿಂದ ಪ್ರಯೋಗಿಸಿದ್ದಾರೆ. ಶುದ್ಧವಾಗಿ, ಅದರಲ್ಲಿ ಏನು ಮಿಶ್ರ ಇಲ್ಲದೆ, ಅದರಲ್ಲಿ ಸಂಶಯ ಇಲ್ಲದೆ, ಅದರಲ್ಲಿ ಅಜ್ಞಾನ ಇಲ್ಲದೆ, ಪೂರ್ಣ ಜ್ಞಾನದಿಂದ ಮತ್ತು ಸ್ವಾನುಭಾವದಿಂದ ಪ್ರಯೋಗಿಸಿದ್ದಾರೆ. ಅವರು ಗ್ರಂಥಕರ್ತರಾದ ಸರ್ಪಭೂಷಣರು ತಮ್ಮ ಸ್ವಂತ ಅನುಭವದಿಂದ ಈ ಯಾವ ಅರ್ಧಜ್ಞಾನಿ ಪೂರ್ಣಜ್ಞಾನಿ ಅಂತ ಶಬ್ದಗಳನ್ನ ಪ್ರಯೋಗ ಮಾಡ್ಯಾರಮ್ಮ. ಕಾರಣ ಸರ್ವಾತ್ಮಕ ನೇತ್ಯಾತ್ಮಕ ಉಪದೇಶಗಳಲ್ಲಿ ಸರ್ವಾತ್ಮಕ ಅಂದ್ರೆ ಎಲ್ಲವೂ ಬ್ರಹ್ಮನದ್ರಿ, ಎಲ್ಲವೂ ಬ್ರಹ್ಮ ಸ್ವರೂಪ. ನೇತ್ಯಾತ್ಮಕ ಅಂದ್ರೆ ಈ ಬ್ರಹ್ಮದಲ್ಲಿ ಮಿಥ್ಯವಾಗಿ ತೋರ್ತಕ್ಕಂತ ಜಗತ್ತು ದೇಹ ಏನು ಇದೆಯಲ್ಲ ಅದೆಲ್ಲವನ್ನ ಅಲ್ಲಗಳೆಯುವುದೇ ನೇತ್ಯಾತ್ಮಕ ಉಪದೇಶ. ಇದು ನೀನಲ್ಲ, ಇದು ನೀನಲ್ಲ, ಇದು ನೀನಲ್ಲ ಅಂತ ನೇತ್ಯಾತ್ಮಕ. ಇದು ಎಲ್ಲವೂ ನೀನೆನ್ನುವುದು ಸರ್ವಾತ್ಮಕ. ಈ ಸರ್ವಾತ್ಮಕ ಉಪದೇಶವು ಶ್ರೇಷ್ಠವಾಗದಿರಲು ಕಾರಣವೇನೆಂದರೆ, ಒಂದೇ ಸಲ ನೀ ಬ್ರಹ್ಮ ಇದ್ದೀಯ ಅಂತ ಹೇಳ್ಬಿಟ್ರೆ ಆ ಉಪದೇಶದಲ್ಲಿ ಸರ್ವಭೂತಗಳು ಉಂಟು. ಎಲ್ಲವೂ ಬ್ರಹ್ಮ ಅಂತ ಹೇಳಬಹುದು, ಆದರೆ ಆ ಬ್ರಹ್ಮದಲ್ಲಿ ಎಲ್ಲಾ ಭೂತಗಳು ಉಂಟು. ನಮ್ಮ ಶರೀರದಲ್ಲಿ ಅವಲಮ್ಮ, ಅಲ್ಲೇ ಆಕಾಶದ ಭೂತ ತತ್ವದ, ವಾಯುವಿನ ಭೂತ ತತ್ವ, ಅಗ್ನಿಯ ಭೂತ ತತ್ವ, ಜಲದ ಭೂತ ತತ್ವ, ಭೂಮಿಯ ಭೂತ ತತ್ವ, ಇವುಗಳ ಪಂಚೀಕರಣದಿಂದ ಆದಂತ 25 ತತ್ವ ಕೂಡ ಎಲ್ಲಿ ಇದಾವ ಅಂದ್ರೆ ಬ್ರಹ್ಮನಲ್ಲೇ ಇದ್ದಾವಂತ. ಮತ್ತೆ ಎಲ್ಲವೂ ಬ್ರಹ್ಮ ಅಂತ ಹೇಳಿದಾಗ ಅಧಿಕಾರಿಗಳಿಗೆ ಸಂಶಯ ಬರ್ತಾವ. ನಾನು ಬ್ರಹ್ಮನಾಗಿದ್ದರೆ ನಾನೇಕೆ ಸಾಯುವನು? ಬ್ರಹ್ಮನಿಗೆ ಸಾವಿಲ್ಲಲ್ಲ, ಬ್ರಹ್ಮನಿಗೆ ವಿಕಾರ ಇಲ್ಲ, ಬ್ರಹ್ಮನಿಗೆ ದುಃಖ ಇಲ್ಲ. ಈ ರೀತಿಯಾಗಿ ಇರುವಂತ ಬ್ರಹ್ಮನಾನಂದ ಮೇಲೆ ನನಗೇಕೆ ಸಾವು, ನನಗೇತಕ್ಕೆ ದುಃಖ ಅನ್ನುವಂತ ಹಲವು ಸಂಶಯಗಳಿಂದ ಕೂಡಿದ ಜ್ಞಾನ ಆಗ್ತವೆ. ಇವೆಲ್ಲ ಸಂಶಯ ಬರ್ತಾವ. ಆ ಒಂದು ಕಾರಣಕ್ಕಾಗಿ ಇರುವುದು ಸರ್ವಾತ್ಮಕ ಬೋಧೆ ಸತ್ಯ. ಎಲ್ಲವೂ ಎಲ್ಲರಲ್ಲಿ ಬ್ರಹ್ಮ ಅದಂದ್ರೆ ಅದು ಸರ್ವರಲ್ಲಿಯೂ ಕೂಡ ಅದು ಇದೆ ಅಂತಾನೆ ಅರ್ಥ. ಆದರೆ ಅದರಲ್ಲಿ ಮಿಥ್ಯವಾದಂತ ಜಗತ್ತು ಸೇರಿರಲ್ಲ. ಇದು ಕೂಡ ಬ್ರಹ್ಮ ಅಂತ ತಿಳ್ಕೊಂಡ್ರೆ ಆ ಭೂತಗಳಲ್ಲಿ ಹುದುಗಿಕೊಂಡು ಪರಮಾತ್ಮನ ಉಂಟು ಅಂದ್ರೆ ಪರಮಾತ್ಮ ಪಂಚಭೂತಗಳಲ್ಲಿ ಅಡಗಿಕೊಂಡಿದ್ದಾನೆ ಅಂತ ಅರ್ಥ ಆಗ್ತದೆ. ಅಡಗಿಕೊಂಡಿದ್ದಾನೆ ಅಥವಾ ಕುಳಿತುಕೊಂಡಿದ್ದಾನೆ ಅನ್ನುವ ವಿಚಾರ ಅನುಮಾನ ಬರುತ್ತದೆ ಅಂತ ತಿಳ್ಕೊಂಡು ಪರಮಾತ್ಮನು ಉಂಟೆಂಬ ಅಸ್ತಿತ್ವವು ಭೂತಗಳಲ್ಲಿಯೂ ಪರಮಾತ್ಮನೆಯೂ ಉಂಟಾಗುವುದರಿಂದ ಹೀಗೆ ಪರಮಾತ್ಮ ಹಲೋ 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 ಕಟ್ ಆಗಿದೆ. ಇದಾಗ್ತಿಲ್ಲ, ನೀನ್ ಆ್ಯಡ್ ಮಾಡ್ತೇನೆ.
ಆ್ಯಡ್ ಮಾಡ್ಬೋದು. ಹ್ಮ್. Namaskar. To stop the spread of coronavirus. ಹಲೋ ಹಲೋ, ಹಾ ಒಂದ್ ನಿಮಿಷ. ಕಟ್ ಹಲೋ, ಹಲೋ, ನೀನೇ ಕನೆಕ್ಟ್ ಮಾಡಪ್ಪ, ನಂಗೆ ಬರ್ತಿಲ್ಲ ಕನೆಕ್ಟ್ ಮಾಡು. ಆಯ್ತು ಆಯ್ತು. ಇದು ನನಗೇನು ಇಲ್ಲ, ಟೋಟಲ್ ಕಟ್ ಮಾಡು.